ನಮಸ್ತೆ. ಇದು ಆ್ಯಕ್ಚುಲಿ ನಿನ್ನೆ ವಿಡಿಯೋ ಇದು. ನಿನ್ನೆ ನಮ್ಮ ಮನೇಲಿ ಮಣ್ಣೆತ್ತಿನ ಅಮಾವಾಸ್ಯೆ ಮಾಡಿದ್ವಲ್ಲ, ಆ ವಿಡಿಯೋ ನಿನ್ನೆ ಅಪ್ಲೋಡ್ ಮಾಡೋಕ್ಕೆ ಅಂತ ಹೋದೆ. ರೆಕಾರ್ಡ್ ಮಾಡಿದ್ಮೇಲೆ ಏನೋ ನನಗೆ ನೆಟ್ವರ್ಕ್ ಪ್ರಾಬ್ಲಮ್ ಆಯಿತು, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಇವತ್ತು ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಫುಲ್ ವಿಡಿಯೋ ನೋಡಿ. ಬಹುಶಃ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಮುಂಗಾರು ಮಳೆಯ ಪ್ರಾರಂಭದಲ್ಲಿ ನಮ್ಮ ರೈತರು ಆಚರಿಸುವ ಮೊದಲನೇ ಹಬ್ಬ ಮಣ್ಣೆತ್ತಿನ ಅಮಾವಾಸ್ಯೆ. ಈಗ ನಮಗೆ ಹಬ್ಬಗಳು ಸ್ಟಾರ್ಟ್ ಆಯಿತು ಅಂತ ಅಂದರೆ ಇನ್ನು ದೀಪಾವಳಿವರೆಗೂ ಹಬ್ಬಗಳ ಸಂತೆ. ನನ್ನ ತಂಗಿ ಹುತ್ತದ ಮಣ್ಣಿನಿಂದ ಎತ್ತುಗಳನ್ನು ಮಾಡ್ತಾಯಿದ್ದಾಳೆ. ಹುತ್ತದ ಮಣ್ಣು ತಂದು ಅದಕ್ಕೆ ನೀರು ಹಾಕಿ ಸ್ವಲ್ಪ ಹದ ಮಾಡೋದಕ್ಕೆ ಅಂತ ಇಟ್ಟಿದ್ದು 2 ದಿನ ಮುಂಚೆ. ನಂತರ ಅದನ್ನು ಚೆನ್ನಾಗಿ ನಾದ್ಕೊಂಡು ಸಾಫ್ಟ್ ಆಗಿಬಿಡುತ್ತೆ ಅದು. ಅದಾದಮೇಲೆ ಅದರಿಂದ ಎತ್ತು ಮಾಡ್ತಾಯಿದ್ದಾಳೆ. ರೈತರೆಲ್ಲ ಅವ್ರ ಹೊಲಗಳಿಗೆ ಹೋಗ್ಬಿಟ್ಟು ಆ ಹೊಲದಲ್ಲಿರೋ ಮಣ್ಣನ್ನೇ ತೊಗೊಂಡ್ಬಿಟ್ಟು ಆ ಮಣ್ಣಿಂದ ಎತ್ತನ್ನು ಮಾಡಿ ಅದಕ್ಕೆ ಹೋಳಿಗೆ ನೈವೇದ್ಯ ಮಾಡ್ತಾರೆ. ಎಲ್ಲ ರೈತರು ಒಟ್ಟಿಗೆ ಸೇರಿಬಿಟ್ಟು ಹೊಲದಲ್ಲಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾರೆ. ಅದಕ್ಕೆ ಒಂದೇನು ಸುಮಾರು ಸುಂದರವಾದ ಕಥೆಗಳಿದೆ. ಆ ಕಥೆಯಲ್ಲಿ ಒಂದು ಕತೆ ಆ್ಯಕ್ಚುಲಿ ನಾನು ಇವಾಗ ಹೇಳ್ತೀನಿ. ಮತ್ತು ಈ ಮಣ್ಣೆತ್ತಿನ ಅಮಾವಾಸ್ಯೆನ ಮಾಡೋದಕ್ಕೆ ಮತ್ತು ಹೊಲದಲ್ಲೇ ಮಾಡೋದಕ್ಕೆ ಎಲ್ಲ ಸಾಕಷ್ಟು ವೈಜ್ಞಾನಿಕ ಹಿನ್ನೆಲೆನೂ ಇದೆ. ನಮ್ಮ ಹಬ್ಬಗಳು, ನಮ್ಮ ಆಚರಣೆಗಳು, ನಮ್ಮ ಪದ್ಧತಿಗಳು ಎಲ್ಲ ವೈಜ್ಞಾನಿಕ ಹಿನ್ನೆಲೆ ಇರೋದ್ರಿಂದನೇ ನಮ್ಮ ಹಿರಿಯವರು ನಮಗೆ ಹೀಗೆ ಅದನ್ನು ಭಕ್ತಿಯಿಂದ ಮಾಡೋದನ್ನು ಹೇಳ್ಕೊಟ್ಟಿದ್ದಾರೆ. ಯಾವಾಗ ನಮಗೆ ಭಕ್ತಿ ಮಾರ್ಗ ಹಿಡಿತೀವಿ ಅದು ನಮಗೆ ಮನಸ್ಸಿಗೆ ಹಿತ ಕೊಡುತ್ತೆ. ಆಮೇಲೆ ಕೆಲವರು ಅದೇ ಒಂದು ಇದರಲ್ಲಿ ಮಾಡ್ತಾರೆ ಹಬ್ಬಗಳನ್ನು, ಪದ್ಧತಿಗಳನ್ನು ಅಂತ ಹೇಳಿಬಿಟ್ಟು ನಮ್ಮ ಹಿರಿಯವರು ಹೀಗೆ ನಮಗೆ ದಾರಿ ತೋರಿಸ್ಬಿಟ್ಟು ಹೋಗಿದ್ದಾರೆ. ಈ ಮಣ್ಣೆತ್ತಿನ ಅಮಾವಾಸ್ಯೆಗೆ ಮಣ್ಣಿನಿಂದ ಎತ್ತು ಮಾಡ್ತೀವಲ್ಲ, ಅದಕ್ಕೆ ಒಂದು ಸುಂದರವಾದ ಕತೆ ಇದೆ. ಒಬ್ಬ ಶಿವಭಕ್ತ ಇರ್ತಾಯಿದ್ನಂತೆ. ಆ ಶಿವಭಕ್ತ ಅಗಾಧವಾದ ಶಿವನಲ್ಲಿ ನಂಬಿಕೆ ಮತ್ತು ಶಿವನ ಭಕ್ತಿ ಅವನಿಗೆ. ಆದರೆ ಸಣ್ಣದಾಗಿ ಅವನಿಗೆಲ್ಲೋ ಅಹಂಕಾರ ಇತ್ತಂತೆ. ನಾನು ಶಿವಭಕ್ತ, ನನ್ನಂಥವ್ರಿಲ್ಲ, ನಾನು ಅನ್ನೋದೆಲ್ಲ ತುಂಬ ಇತ್ತಂತೆ. ಆಗ ಈತನಿಗೆ ಪಾಠ ಕಲಿಸ್ಬೇಕು ಅಂತ ಹೇಳಿಬಿಟ್ಟು ಶಿವ ಒಂದು ಸಂದರ್ಭಕ್ಕೆ ಕಾಯ್ತಾ ಇರ್ತಾನೆ. ಅಷ್ಟರಲ್ಲೇ ಏನಾಗುತ್ತೆ ಅಂತಂದರೆ ಒಂದಿನ ಅವನು ಈ ಮುಂಗಾರು ಮಳೆ ಸ್ಟಾರ್ಟ್ ಆದಮೇಲೆ ಬಿತ್ತನೆ ಮಾಡೋಕ್ಕೆ ಅಂತ ಹೋಗಿರ್ತಾನೆ ರೈತ ಹೊಲಕ್ಕೆ. ಆವಾಗ ಶಿವ ಮಾರು ವೇಷದಲ್ಲಿ ಬಂದ್ಬಿಟ್ಟು ಹೇಳ್ತಾನೆ, ನನಗೂ ನನ್ನ ಹೊಲ ಬಿತ್ತನೆ ಮಾಡ್ಕೊಳ್ಳೋಕ್ಕಿದೆ ಕಣಪ್ಪ, ಒಂದು ಸ್ವಲ್ಪ ನನಗೆ ಸ್ವಲ್ಪ ಹೊತ್ತಿಗೆ ಈ ನಿನ್ನ ಎತ್ತುಗಳನ್ನು ಕೊಡು, ನನ್ನ ಹತ್ರ ಎತ್ತುಗಳು ಇಲ್ಲ, ಬಿತ್ತನೆ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಆ ರೈತ ಅಂತಾನೆ, ಅಯ್ಯೋ ಇದು ಜೀವಂತ ಎತ್ತಲ್ಲ ಕಣಪ್ಪ, ಇದು ಮಣ್ಣಿನ ಎತ್ತು ಅಂತ ಹೇಳ್ತಾನೆ. ಹೌದಾ, ಹಾಗಾದರೆ ಈ ತಥಾಸ್ತು ಅಂತ ಅಂದ್ಬಿಡ್ತಾನೆ ಶಿವ. ಆಗ ಅದು ಜೀವಂತ ಎತ್ತು, ಮಣ್ಣಿನ ಎತ್ತು ಆಗಿಬಿಡತ್ತೆ. ಆಗ ಅವನ ತಪ್ಪಿನ ಅರಿವಾಗುತ್ತೆ ಆ ರೈತನಿಗೆ. ಅಯ್ಯೋ, ನಾನು ಎಲ್ಲಿ ತಪ್ಪು ಮಾಡಿದೆಪ್ಪ, ಇದು ಶಿವನೇ ನನ್ನನ್ನು ಪರೀಕ್ಷೆ ಮಾಡೋಕ್ಕೆ ಬಂದಿರೋದು ಅಂತ ಗೊತ್ತಾಗ್ಬಿಟ್ಟು ತಪ್ಪಾಯಿತು ಪರಮಾತ್ಮ ಅಂತ ಹೇಳ್ತಾನೆ. ಆಗ ಶಿವ ಪ್ರಸನ್ನ ಆಗ್ತಾನೆ. ಗೊತ್ತಲ್ಲ ನಿಮಗೆ, ನಮ್ಮ ಭೋಲೆನಾಥ್ ಪ್ರಸನ್ನ ಆಗೋದ್ರಲ್ಲಿ ಪ್ರಸಿದ್ಧಿಯಲ್ಲ ಅವನು. ಆಗ ಹೇಳ್ತಾನೆ, ಈ ಯಾವಾಗ ಮುಂಗಾರು ಮಳೆಯ ಮೊದಲನೇ ಅಮಾವಾಸ್ಯೆ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಆಗಲಿ, ಎಲ್ಲ ರೈತರು ಈ ದಿನ ಮಣ್ಣಿನಿಂದ ಎತ್ತು ಮಾಡಿಬಿಟ್ಟು ಹೊಲದಲ್ಲಿ ಅದನ್ನು ಇಟ್ಟು ಪೂಜೆ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಹೇಳಿಬಿಟ್ಟು ಶಿವ ಆಶೀರ್ವಾದ ಮಾಡ್ತಾನೆ. ಅವತ್ತಿಂದ ನಮ್ಮ ರೈತರು ಈ ಹಬ್ಬಗಳನ್ನು ಆಚರಿಸ್ಕೊಂಡು ಬಂದಿದ್ದಾರೆ. ನಾನು ಮನೆಯಲ್ಲಿ ಮಾಡಿದೆ ಈ ಹಬ್ಬನ. ಎತ್ತುಗಳನ್ನು ಮಾಡಿದ್ಲು ನನ್ನ ತಂಗಿ. ನೋಡಿ, ಅದರ ಮುಂದೆ ಒಂದೊಂದು ಬಾನಿ ಅಂತ ಹೇಳ್ಬಿಟ್ಟು ಮಾಡ್ತೀವಿ ನಾವು, ಇರುತ್ತೆ ಊರಲ್ಲಿ. ಆ ಥರದ್ದು ಮಾಡಿಬಿಟ್ಟು ಒಂದರಲ್ಲಿ ಹುರುಳಿ, ಒಂದರಲ್ಲಿ ಹುಲ್ಲು, ಒಂದರಲ್ಲಿ ನೀರು, ಈ ಥರ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿದ್ಲು ಅವಳು ಶ್ರದ್ಧೆಯಿಂದ. ನನ್ನ ತಂಗಿಗೆ ತುಂಬ ಇಷ್ಟ
ಪೂಜೆಗಳು ಮತ್ತು ಯಾವುದೇ ನಮ್ಮ ಹಿರಿಯವರು ಮಾಡಿ ಕೊಟ್ಟಂಥ ಪದ್ಧತಿಗಳನ್ನ ಆಚರಣೆ ಮಾಡೋದು ಅಂದರೆ ಅವಳಿಗೆ ತುಂಬ ಇಷ್ಟ. ಮಾಡ್ತಾಳೆ, ಆಸಕ್ತಿಯಿಂದ ಮಾಡ್ತಾಳೆ. ನಾನು ಅವಳಿಗೆ ಹೆಲ್ಪ್ ಮಾಡ್ತಾ ಹೋಗ್ತೀನಿ. ಅವಳು ಏನು ಮಾಡ್ತಾಳೆ ಅದಕ್ಕೆ ನಾನು ಹೆಲ್ಪ್ ಮಾಡ್ತಾ ಇರ್ತೀನಿ ಅಷ್ಟೇ. ನಮ್ಮ ರೈತರು ಈ ಎತ್ತುಗಳನ್ನು ಮಾಡಿರ್ತಾರಲ್ಲ, ಮಣ್ಣಿನ ಎತ್ತುಗಳನ್ನು ಅಲ್ಲೇ ಹೊಲದಲ್ಲಿ ಬಿಟ್ಬಿಟ್ಟು ಬರ್ತಾರೆ. ಅವತ್ತಿನ ರಾತ್ರಿ ಎಲ್ಲ ಆ ಎತ್ತುಗಳು ಆ ಹೊಲದಲ್ಲಿ ಇರೋ ಹುಲ್ಲನ್ನು ಮೇಯ್ತಾ ಇರುತ್ತೆ. ಮತ್ತು ಅದು ಹುಲ್ಲು ಮೇಯ್ದಾಗ ನಮಗೆ ಅದು ಒಳ್ಳೆಯದಾಗತ್ತೆ, ಅದರದ್ದು ಬ್ಲೆಸ್ಸಿಂಗ್ಸ್ ಸಿಗತ್ತೆ ನಮಗೆ ಅಂತ ಹೇಳಿಬಿಟ್ಟು ಆ ನಂಬಿಕೆಯಲ್ಲಿ ಆ ಎತ್ತನ್ನು ಹೊಲದಲ್ಲೇ ಬಿಟ್ಬಿಟ್ಟು ಬರ್ತಾರೆ. ಬಟ್ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀವಿ, ನಾವೆಲ್ಲ ಸಿಟಿನಲ್ಲಿರೋರು ಏನು ಮಾಡ್ತೀವಿ ಅಂದರೆ ಈ ಥರ ಪೂಜೆ ಮಾಡಿಬಿಟ್ಟು ಅದನ್ನು ಯಾವುದಾದ್ರೂ ತುಳಸಿ ಕಟ್ಟೆಗೋ ಅಥವಾ ಯಾರೂ ಓಡಾಡದೇ ಇರೋವಂಥ ಜಾಗ ಅಂದರೆ ಯಾವುದಾದ್ರು ಮರದ ಕೆಳಗೆ, ತೆಂಗಿನ ಮರ ಆ ಥರದ ಕೆಳಗಡೆ ಬಿಡಬೇಕು. ಎಲ್ಲಾದರೂ ಸಮೃದ್ಧವಾಗಿ ಹುಲ್ಲಿರೋ ಜಾಗದಲ್ಲಿ ಬಿಟ್ಟರೂ ನಡೆಯುತ್ತೆ. ಇದು ಇವತ್ತಿನ ವ್ಲಾಗ್ ಇಷ್ಟೇ. ಎಲ್ಲರಿಗೂ ಪರಶಿವನ ಆಶೀರ್ವಾದ ಸಿಗಲಿ, ಎಲ್ಲರಿಗೂ ಶಾಂತಿ, ನೆಮ್ಮದಿ, ಆರೋಗ್ಯ ಸಿಗಲಿ ಅಂತ ಹೇಳ್ಬಿಟ್ಟು ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.